ಮಾಯಿಶ್ಚರೈಸರ್ ಅಂತ ಬಂದಾಗ ಎಲ್ಲರೂ ಮಾಯಿಶ್ಚರೈಸರ್ನ ಯೂಸ್ ಮಾಡಲೇಬೇಕು. ಏನಾಗುತ್ತೆ, ನಾವು ಗಿಡಕ್ಕೆ ನೀರು ಹಾಕ್ತಿಲ್ಲ ಹೆಂಗೆ ಗಿಡ ಡ್ರೈ ಆಗುತ್ತೆ, ಆ ಥರ ಸ್ಕಿನ್ ಕೂಡ ಹಾಗೇನೆ ನಮ್ದು. ಇಲ್ಲಾಂದ್ರೆ ಹೊರಗಡೆಯಿಂದ ಬರೋ ಇನ್ಫೆಕ್ಷನ್ಸ್ ಈಸಿಲಿ ಎಂಟ್ರಿ ಆಗಿ ಸ್ಕಿನ್ಗೆ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫೆಕ್ಷನ್ಸ್ ನ ಕಾಣಿಸ್ಕೊಳ್ಳುತ್ತೆ. ಕಂಪಲ್ಸರಿ ಡೈಲಿ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾನೇ ಸೂಕ್ತ, ನಿಮ್ಮ ಚರ್ಮ ವೆರಿ ವೆಲ್ ಅಂಡ್ ಹೈಡ್ರೇಟ್ ಆಗಿ ಇಟ್ಕೊಳ್ಳಕ್ಕೆ. ನಮಸ್ಕಾರ, ನಾನು ಡಾಕ್ಟರ್ ದೀಪಿಕಾ ಎಂ.ಜಿ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಅಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟಿಸಿಂಗ್ ಅಟ್ ಡಾಕ್ಟರ್ ಆಂಜಿನಪ್ಪ ಪಾಲಿಕ್ಲಿನಿಕ್, ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಸೊ ಇವತ್ತು ನಾನು ಮಾಯಿಶ್ಚರೈಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಅಂದರೆ ಏನು, ಲೈಕ್ ಅದನ್ನ ನಾವು ಯಾವಾಗ ಯೂಸ್ ಮಾಡಬೇಕಾಗತ್ತೆ, ಡೈಲಿ ಅದು ಯೂಸ್ ಮಾಡಬೇಕಾ, ಅದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಮಾಯಿಶ್ಚರೈಸರ್ ಅಂತ ಬಂದಾಗ ಎಲ್ಲರೂ ಮಾಯಿಶ್ಚರೈಸರ್ನ ಯೂಸ್ ಮಾಡಲೇಬೇಕು. ಏನಾಗುತ್ತೆ, ನಾವು ಗಿಡಕ್ಕೆ ನೀರು ಹಾಕ್ತಿಲ್ಲ ಹೆಂಗೆ ಗಿಡ ಡ್ರೈ ಆಗುತ್ತೆ, ಆ ಥರ ಸ್ಕಿನ್ ಕೂಡ ಹಾಗೇನೆ ನಮ್ಮದು. ಸೊ ಸ್ಕಿನ್ಗೆ ನಾವು ಮಾಯಿಶ್ಚರೈಸರ್ ಮಾಡಿಕೊಂಡು ಹೈಡ್ರೇಟಾಗಿ ಇಟ್ಕೊಂಡ್ರೆ ಸ್ಕಿನ್ ಗ್ಲೋ ಆ್ಯಂಡ್ ಹೆಲ್ತಿ ಆಗಿರುತ್ತೆ. ಇಲ್ಲಾಂದರೆ ಹೊರಗಡೆಯಿಂದ ಬರೋ ಇನ್ಫೆಕ್ಷನ್ಸ್ ಈಸಿಲಿ ಎಂಟ್ರಿ ಆಗಿ ಸ್ಕಿನ್ಗೆ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫೆಕ್ಷನ್ಸ್ನ ಕಾಣಿಸ್ಕೊಳ್ಳುತ್ತೆ ಸ್ಕಿನ್ ಮೇಲೆ. ಸೊ ಮಾಯಿಶ್ಚರೈಸರ್ ಅಂತ ಬಂದಾಗ ಕಂಪಲ್ಸರಿ ನಾವೆಲ್ಲರೂ ಮಾಡ್ಕೊಳ್ಳಿ ಅಂತಲೇ ಅಡ್ವೈಸ್ ಮಾಡೋದು. ಬಟ್ ಮೋಸ್ಟ್ ಕಾಮನ್ಲಿ ಡ್ರೈ ಸ್ಕಿನ್ ಇರೋರು ಖಂಡಿತವಾಗ್ಲೂ ಯೂಸ್ ಮಾಡಬೇಕು. ಸೊ ಅದೇನು ಮಾಯಿಶ್ಚರೈಸರ್ ಅಂತ ಬಂದಾಗ ವಿಂಟ್ರಲ್ಲಿ ಕೂಡ ನಾವು ಕೊಡೋ ಮಾಯಿಶ್ಚರೈಸರ್ ವೇರಿ ಆಗುತ್ತೆ, ಸಮ್ಮರ್ ಕೂಡ ವೇರಿ ಆಗುತ್ತೆ. ಸೊ ಮಾಯಿಶ್ಚರೈಸರ್ ಸ್ಕಿನ್ ವಿಂಟ್ರಲ್ಲಿ ಏನಾಗುತ್ತೆ, ಹೊರಗಡೆ ಟೆಂಪ್ರೇಚರ್ ಇರುತ್ತಲ್ಲ, ಲೈಕ್ ಎಕ್ಸ್ಟರ್ನಲ್ ಟೆಂಪ್ರೇಚರ್, ಹ್ಯುಮಿಡಿಟಿ ಟೆಂಪ್ರೇಚರಲ್ಲಿ ಕಡಿಮೆ ಇರುತ್ತೆ, ಆವಾಗ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ, ಆವಾಗ ನಮಗೆ ಸ್ಕಿನ್ನಿಂದ ವಾಟರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಮಗೆ ಸ್ಕಿನ್ ಡ್ರೈ ಆಗುತ್ತೆ. ಸೊ ಇಷ್ಟು ಡ್ರೈ ಆದಾಗ ನಮಗೆ ಮಾಯಿಶ್ಚರೈಸರ್ ಎಕ್ಸ್ಟರ್ನಲ್ ಕೂಡ ಬೇಕಾಗುತ್ತೆ, ಇಂಟರ್ನಲ್ಲಿ ಕೂಡ ಬೇಕಾಗುತ್ತೆ. ಇಂಟರ್ನಲ್ಲಿ ಯಾವ ಥರ ಮಾಯಿಶ್ಚರೈಸರ್ ಹೈಡ್ರೇಟಾಗಿ ಇಟ್ಕೋಬೇಕಂತ ಹೇಳಿದರೆ ಮೋರ್ ಆಫ್ ವಾಟರ್ ಇಂಟೇಕ್ ತೊಗೋಬೇಕು, ಮತ್ತು ಫ್ರೆಶ್ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಪರ್ಟಿಕ್ಯುಲರ್ ಆ ಸೀಸನಲ್ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ನಾವು ಇಂಟೇಕ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಇಂಟರ್ನಲ್ ಹೈಡ್ರೇಷನ್ ಆಗಿರ್ಬೋದು. ಎಕ್ಸ್ಟರ್ನಲಿ ಹೈಡ್ರೇಟಾಗಿ ಇಟ್ಕೊಳ್ಳೋಕ್ಕೆ ನೀವು ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಇದು ಬಂದು ವಿಂಟ್ರಲ್ಲಿ. ಸಮ್ಮರಲ್ಲಿ ಯೂಶಲಿ ನಾರ್ಮಲ್ ಆಗಿರುತ್ತೆ ಸ್ಕಿನ್, ಬಟ್ ದೆನ್ ಆಲ್ಸೋ ಯು ನೀಡ್ ಮಾಯಿಶ್ಚರೈಸರ್ ಇನ್ ಸಮ್ಮರ್ ಸೀಸನ್ ಆಲ್ಸೋ. ಸೊ ಮಾಯಿಶ್ಚರೈಸರ್ ಎಲ್ಲಿ ನಾವು ಪರ್ಟಿಕ್ಯುಲರ್ ಡ್ರೈ ಸ್ಕಿನ್ ಅಂತ ಬಂದಾಗ ಅವ್ರಿಗೆ ಮೋರ್ ಆಫ್ ಥಿಕ್ ಬೇಸ್ ಮಾಯಿಶ್ಚರೈಸರ್ ಲೈಕ್ ವಿಚ್ ಕಂಟೆಂಟ್ ಮೇ ಬಿ ಸಮ್ ಆಫ್ ದ ಕಂಟೆಂಟ್ಸ್ ಅಂತ ಬಂದಾಗ ನಾವು ಮೋರ್ ಆಫ್ ಸಿರಾಮೈಡ್ ಬೇಸ್ ಇರ್ಬೋದು, ಸ್ಕ್ವಾಲಿನ್ ಇರ್ಬೋದು, ಅಥವಾ ವ್ಯಾಕ್ಸ್ ಎಕ್ಸ್ಟ್ರಾಸ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಓಟ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ. ಡಿಫ್ರೆಂಟ್ ಕಾಂಬಿನೇಷನ್ಸ್ ಬರುತ್ತೆ ಮಾಯಿಶ್ಚರೈಸರ್. ಸೊ ಇದ್ರ ಮೇಲೆ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಡ್ರೈ ಸ್ಕಿನ್ ಇರೋರಿಗೆ. ಆ್ಯಂಡ್ ಆಲ್ಸೋ ಮಾಯಿಶ್ಚರೈಸರ್ನ ಯಾವಾಗ ಯೂಸ್ ಮಾಡಬೇಕು ಅಂತಾರೆ, ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಬಾತ್, ಇನ್ನು ಬಾಡಿ ಸ್ವಲ್ಪ ವೆಟ್ ಇದ್ದಂಗೆ ಮಾಯಿಶ್ಚರೈಸರ್ ಹಚ್ಕೊಂಡ್ರೆ ನಿಮಗೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಸೊ ಏನು ಮಾಡ್ತಾರೆ, ತುಂಬ ಗ್ಯಾಪ್ ಕೊಟ್ಟು ಮಾಯಿಶ್ಚರೈಸರ್ ಹಚ್ಕೊಂಡಾಗ ಅವಾಗ ಅಬ್ಸಾರ್ಬಿಂಗ್ ಚೆನ್ನಾಗಿ ಆಗಿರಲ್ಲ. ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಬಾತ್ ವೆಟ್ ಇದ್ದಂಗೆ ಹಚ್ಕೊಂಡ್ರೆ ತುಂಬ ಅಬ್ಸಾರ್ಪ್ಷನ್ ಬೇಗನೆ ಆಗಿರುತ್ತೆ. ಆ್ಯಂಡ್ ಆಲ್ಸೋ 2 times ಇನ್ ಎ ಡೇ ಮಾಯಿಶ್ಚರೈಸರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಮಾಯಿಶ್ಚರೈಸರ್ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ, ಸೊ ಯಾವಾಗ ನಾವು ಮಾಯಿಶ್ಚರೈಸರ್ ಸ್ಕಿನ್ ಮಾಡ್ಕೊಂಡಿಲ್ಲ, ಡ್ರೈ ಹೈಡ್ರೇಟ್ ಆಗಿರಲ್ಲ, ಸೊ ಹೈಡ್ರೇಷನ್ ಆಗಿಲ್ಲ ಅಂದರೆ ನಮ್ಮ ಸ್ಕಿನ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಅದೇನು ಮಾಡಿ, ಸ್ಕಿನ್ ಬ್ಯಾರಿಯರ್ ಇಸ್ ನಥಿಂಗ್ ಬಟ್ ನಮಗೆ ಹೊರಗಡೆಯಿಂದ ಬರೋ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅದು ಪ್ರಿವೆಂಟ್ ಮಾಡುತ್ತೆ. ಮೇ ಬಿ ಲಿಪಿಡ್ ಕಂಟೆಂಟ್, ಮಾಯಿಶ್ಚರೈಸರ್ ಹಚ್ಕೊಂಡಾಗ ನಮ್ಮ ಬಾಡಿ ಹೆಂಗೆ ಹೈಡ್ರೇಟ್ ಆಗಿರುತ್ತೆ, ಅದು ಲಿಪಿಡ್ ಲೇಯರ್ ಫಾರ್ಮ್ ಆಗಿರುತ್ತೆ, ಅದು ನಮಗೆ ಬೇರೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗಿರುತ್ತೆ, ಎಕ್ಸಿಮಾ ಆಗಿರ್ಬೋದು, ಎಲ್ಲ ಪ್ರಿವೆಂಟ್ ಮಾಡುತ್ತೆ. ಸೊ ನೀವು ಯಾವಾಗ ಮಾಯಿಶ್ಚರೈಸರ್ ಯೂಸ್ ಮಾಡಲ್ಲ ಅವಾಗೆಲ್ಲ ಈಸಿಲಿ ನಿಮಗೆ ಇನ್ಫೆಕ್ಷನ್ಸ್ ಪ್ರೋನ್ ಆಗುತ್ತೆ ಸ್ಕಿನ್, ಬೇಗನೆ ಎಲ್ಲ ಅಲರ್ಜಿಕ್ ರಿಯಾಕ್ಷನ್, ರ್ಯಾಷಸ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ಅಥವಾ ಬಿಸಿಲು ಹೋದಾಗ ಸ್ಕಿನ್ ಬೇಗ ಡ್ರೈ ಆಗಿರ್ಬೋದು, ಅಥವಾ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲರೂ ಕಂಪಲ್ಸರಿ ಡೈಲಿ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಸೂಕ್ತ, ನಿಮ್ಮ ಚರ್ಮ ವೆರಿ ವೆಲ್ ಆ್ಯಂಡ್ ಹೈಡ್ರೇಟಾಗಿ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ಸೋ ಲೈಕ್ ಇರೆಸ್ಪೆಕ್ಟಿವ್ ಆಫ್ ದ ಸೀಸನ್ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.